SSLC ರಿಸಲ್ಟ್ ನೋಡಕ್ಕೆ ಬೆಸ್ಟ್ ಆ್ಯಪ್ ಯಾವುದು ಅಂತ ಹುಡುಕ್ತಾ ಇದ್ದೀರಾ? ಈ ಆ್ಯಪಲ್ಲಿ ನಿಮಗೆ ಸರ್ವರ್ ಡೌನ್ ಆಗಲ್ಲ, ಆರಾಮಾಗಿ ರಿಸಲ್ಟ್ ನೋಡ್ಬೋದು. ಯಾವುದೇ ನೆಟ್ವರ್ಕ್ ಇಶ್ಯೂ ಏನೂ ಪ್ರಾಬ್ಲಮ್ ಆಗಲ್ಲ. ಅದ್ಯಾವುದು ಅಂತ ತಿಳಿಸ್ಕೊಡ್ತೀನಿ. ನಮ್ಮ ಪೇಜ್ನ ಫಾಲೋ ಮಾಡ್ಕೊಂಡು ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಗೈಸ್, ಫಸ್ಟು ಪ್ಲೇಸ್ಟೋರ್ ಓಪನ್ ಮಾಡಿ, ಇಲ್ಲಿ ಕೆಳಗಡೆ ಡೌನ್ ಬಂದು ಸರ್ಚಿಗೆ ಬಂದು ಇಲ್ಲಿ SSLC ರಿಸಲ್ಟ್ 2026 ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡ್ತಿದ್ದಂಗೆ ನೋಡಿ, ಇಲ್ಲಿ ಈ ಆ್ಯಪು ಆರೆಂಜ್ ಕಲರಲ್ಲಿ ಕಾಣ್ತಿದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಕೊಟ್ಟು ಇನ್ಸ್ಟಾಲ್ ಮಾಡಿ. ಇನ್ಸ್ಟಾಲ್ ಆಗ್ತಿದ್ದಂಗೆ ನೋಡಿ, ಇಲ್ಲಿ ಓಪನ್ ಅಂತ ಬರುತ್ತೆ. ಓಪನ್ ಮೇಲೆ ಕ್ಲಿಕ್ ಮಾಡಿ. ಓಪನ್ ಮಾಡಿದ್ಮೇಲೆ ಇನ್ನೇನಿಲ್ಲ, ಈಸಿ ಕೆಲಸ. ಅವಾಗ PUC ರಿಸಲ್ಟ್ ಸೇಮ್ ಆ್ಯಪಲ್ಲೇ ಈಗ SSLC ರಿಸಲ್ಟ್ ನೋಡ್ತೀರಾ ಅಷ್ಟೇ. ನೋಡಿ, ಫಸ್ಟ್ ಆಪ್ಷನ್ ಇದೆಯಲ್ಲ SSLC ರಿಸಲ್ಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲೆಲ್ಲ ಓದ್ಕೊಳ್ಳಿ ಏನೇನಿದೆ ಅಂತ. ನೋಡಿ, ಇನ್ಸ್ಟ್ರಕ್ಷನ್ ಕ್ಲಿಕ್ ಆನ್ ದ ರಿಸಲ್ಟ್ ಲಿಂಕ್ ಅಂತಿದೆಯಲ್ಲ, ಇಲ್ಲಿ ರಿಸಲ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಎಂಟರ್ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳಿದ್ರೆ ಸಬ್ಮಿಟ್ ಟು ವ್ಯೂ ರಿಸಲ್ಟ್. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಸಲ್ಟ್ ವ್ಯೂ ಆಗುತ್ತೆ. ಪ್ರೆಸೆಂಟ್ಲಿ ಇನ್ನೂ ಅಪ್ಲೋಡ್ ಮಾಡಿಲ್ವಲ್ಲ ರಿಸಲ್ಟ್ನ, ಅದಕ್ಕೆ ಇಲ್ಲಿ ಈಗ ನೋಡಿ ಕ್ಲಿಕ್ ಮಾಡಿದ್ರೆ ಏನಂತ ಬರುತ್ತೆ, ದ ಲಿಂಕ್ ವಿಲ್ ಬಿ ಆಕ್ಟಿವ್ ಆನ್ SSLC ರಿಸಲ್ಟ್ 2026 ಈಸ್ ಅಫಿಷಿಯಲಿ ಡಿಕ್ಲೇರ್ಡ್ ಅಂತ ಬರ್ತಿದೆ. ಇನ್ನೂ ಅಪ್ಲೋಡ್ ಮಾಡಿಲ್ಲ ರಿಸಲ್ಟ್ ಶೀಟ್ಸ್ನ, ಅದಕ್ಕೋಸ್ಕರ ಇನ್ನು ಈ ಥರ ಬರ್ತಾ ಇದೆ. ಲಿಂಕ್ ವಿಲ್ ಬಿ ಆಕ್ಟಿವೇಟೆಡ್ ಆಫರ್ ರಿಸಲ್ಟ್ ಡಿಕ್ಲರೇಷನ್. ಯಾವಾಗ ಅವರು ರಿಸಲ್ಟ್ ಡಿಕ್ಲೇರ್ ಮಾಡ್ತಾರೋ ಅವಾಗ ಲಿಂಕ್ ಆಕ್ಟಿವೇಟ್ ಆಗುತ್ತೆ. ಅವಾಗ ನೀವು ರಿಸಲ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು SSLC ರಿಸಲ್ಟ್ ನೋಡ್ಕೊಬೋದು. ಆ್ಯಪಲ್ಲಿ ನಿಮಗೆ ಏನು ಸ್ಲೋ ಆಗೋದಿಲ್ಲ. ಈಗ ವೆಬ್ಸೈಟಲ್ಲಿ ಸ್ಲೋ ಆದಂಗೆ ನೆಟ್ವರ್ಕ್ ಸ್ಲೋ ಆಗೋದು ಆ ಥರ ಏನೂ ಆಗೋಲ್ಲ, ಆರಾಮಾಗಿ ನೋಡ್ಬೋದು. ಓಕೆನಾ?